Good morning, students, and welcome back to the Vidya Shakti Maths online class. And today we are going to learn about square and square roots. Okay, so you have already studied about square roots and how to find square roots by ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೌದಾ. ಸೊ ಒಂದು ಅವಿಭಾಜ್ಯ ಅಪವರ್ತನಗಳ ಮೂಲಕ ನೀವು ಯಾವ ರೀತಿ ಒಂದು ಸ್ಕ್ವೇರ್ ರೂಟ್ ಅನ್ನ ಅಥವಾ ವರ್ಗ ಮೂಲವನ್ನ ಕಂಡು ಹಿಡಿಬೇಕು ಅನ್ನೋದನ್ನ ನೀವು ಆಲ್ರೆಡಿ ಕಲ್ತೀರಿ. ಅದ್ರ ಜೊತೆಗೆ ಲಾಸ್ಟ್ ಕ್ಲಾಸ್ ಒಳಗೆ ಇನ್ನೊಂದು ಯಾವ್ದನ್ನ ಕಲ್ತಿದ್ರಿ ಹೇಳ್ರಿ, ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದ್ರೊಳಗ ಯಾವ ರೀತಿ ಅಂದ್ರೆ ವರ್ಗ ಮೂಲಗಳ ಇಲ್ಲದೆ ಇರುವಂತವನು ನಾವು ಯಾವ ರೀತಿ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬಹುದು ಅನ್ನೋದನ್ನ ನಾವು ಅಂದ್ರೆ ಪಾಯಿಂಟ್ ಡಿಜಿಟಲ್ ಅಂತ ಲಾಸ್ಟ್ ಕ್ಲಾಸ್ ಒಳಗೆ ಕಲ್ತೀರಿ. ಸೊ ಇವತ್ತು ನಾವು ಯಾವ್ದನ್ನ ಕಲಿತಾ ಇರ್ತೀವಿ ಅಂದ್ರ, ಸೊ ನಮಗ ಒಂದ್ ಸ್ವಲ್ಪ ಗೊತ್ತಾಯ್ತು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಸ್ವಲ್ಪ ಈಸಿ ವೇ ಆಯ್ತು ಅಂತ ಹೇಳಿ. ಬಟ್ ಅದೇನಾಗ್ತೈತಿ, ಚಿಕ್ಕ ಚಿಕ್ಕ ಡಿಜಿಟಿಗೆ ಇದ್ದದಷ್ಟೇ ನಮಗದು ಅನುಕೂಲ ಆಗ್ತೈತಿ, ಹೊರತಾಗಿ ದೊಡ್ಡ ದೊಡ್ಡ ಸಂಖ್ಯೆ ಇದ್ದಾಗ ಅದು ಲಾಂಗ್ ಪ್ರೊಸೆಸ್ ಆಗ್ಬಿಡ್ತೈತಿ ನಮಗ್, ಹೌದಾ. ಸೊ ಅದಕ್ಕೆ ನಾವು ಮತ್ತೊಂದು ಮೆಥಡ್ ಅನ್ನ ಕಂಡು ಹಿಡಿದಿದ್ದು, ದಟ್ ಈಸ್ ಡಿವಿಷನ್ ಮೆಥಡ್. ಸ್ಕ್ವೇರ್ ರೂಟ್ ಫೈಂಡಿಂಗ್ ಆಫ್ ಸ್ಕ್ವೇರ್ ರೂಟ್ ಬೈ ಡಿವಿಷನ್ ಮೆಥಡ್ ಅಂತ ಇದೆ, ಹೌದಾ. ಸೊ ಫಸ್ಟ್ ನಾವು ಏನಂದ್ರ, ಈಗ ಸ್ಕ್ವೇರ್ and square roots. Okay, ಸ್ಕ್ವೇರ್ ರೂಟ್ಸ್ ವರ್ಗ ಮತ್ತು ವರ್ಗಮೂಲಗಳು. ಈಗ ನಾವು ಆಲ್ರೆಡಿ ಯಾವ್ದನ್ನ ಕಲ್ತಿದ್ವಿ ಹೇಳ್ರಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನಿಂದ ಕಲ್ತಿದ್ವಿ. ಬಟ್ ಅದ್ ಏನಾಯ್ತು, ವೆನ್ ದ ನಂಬರ್ ಆರ್ ಲಾರ್ಜ್ ಓವರ್ ದ ಮೆಥಡ್ ಆಫ್ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಬಿಕಮ್ಸ್ ಅ ಲೆಂದಿಯರ್ ಅಂಡ್ ಡಿಫಿಕಲ್ಟಿ ಟು ಓವರ್ಕಮ್. ಅಂದ್ರ ಅದೇನಾಗ್ಬಿಡ್ತು, ಬಹಳ ದೊಡ್ಡ ಪ್ರೊಸೆಸ್ ಆಗ್ತಾ ಹೋಯ್ತು. ಆಮೇಲೆ ಅದೇನಾಗ್ಬಿಡ್ತು, ನಮ್ಗೆ ಅದನ್ನ ಫೈಂಡ್ ಮಾಡೋದು ಬಹಳ ಡಿಫಿಕಲ್ಟ್ ಆಯ್ತು. ಸೊ ಆ ಟೈಮಿಗೆ ನಾವ್ ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ ಹೇಳ್ರಿ, ಡಿವಿಷನ್ ಮೆಥಡ್ ಅನ್ನ, ಹೌದಾ. ಹಾಗಾದ್ರೆ ಆ ಡಿವಿಷನ್ ಮೆಥಡ್ ಅನ್ನ ಯಾವ ರೀತಿ ಅಪ್ಲೈ ಮಾಡಬಹುದು ಅನ್ನೋದನ್ನ ಇಲ್ಲೇ ನೋಡೋಣ ಅಂತ. ಡಿವಿಷನ್ ಮೆಥಡ್. ಓಕೆ, ಸೊ ಇಲ್ಲಿ ನಾನು ಒನ್ ಬೈ ಒನ್ ಸ್ಟೆಪ್ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ತೇನೆ, ಹೌದಾ. ಡಿವಿಷನ್ ಮೆಥಡ್. ಓಕೆ, ಸೊ ಒನ್ ಎಕ್ಸಾಂಪಲ್ ಯಾವ್ದಂತಂದ್ರ 529 ಅನ್ನ ತಗೋತೇನೆ ನೋಡ್ರಿ ನಾನು. 529. ಸೊ ಇದು ದೊಡ್ಡ ನಮ್ಮ ಸಂಖ್ಯೆ ಆಗುತ್ತೆ. ಸೊ ಅದು ಯಾವ ಅದರದ್ದು ವರ್ಗಮೂಲ ಎಷ್ಟು ಇರಬಹುದು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಫಸ್ಟ್ ನಾನು ಏನ್ ಮಾಡ್ತೇನೆ, ಈ ರೀತಿ ಬರ್ಕೋತೇನೆ ಡಿವಿಷನ್ ಅಲ್ಲ ಇರೋದ್ರಿಂದ, ಹೌದಾ. ಸೊ ಒಂದ್ ಸೆಕೆಂಡ್ ಸ್ವಲ್ಪ ಇದನ್ನ ಕೆಳಗೆ ಬರ್ಬಿಡ್ತೇನೆ, ನಮ್ಗೆ ಕರೆಕ್ಟ್ ಆಗ್ತದೆ, ಹೌದಾ. 529 ರೈಟ್. ಸೊ ನಾನು ಏನ್ ಮಾಡ್ಬೇಕು, ಒನ್ ಬೈ ಒನ್ ಅನ್ನ ಇಲ್ಲಿ ಅವ್ರು ಏನ್ ಮಾಡಿರ್ತಾರೋ ಸ್ಟಾರ್ಟಿಂಗ್ ಇಂದ ಇಲ್ಲೇ 2 ಇದನ್ನ ಲೈನ್ ಅನ್ನ ಹಾಕಿರ್ತಾರೋ, ಇಲ್ಲಿ ಒಂದೇ ಇರೋದ್ರಿಂದ ಈಗ ಒಂದೇ ಬರ್ತಿರ್ತಾನ, ಹೌದಾ. ಸೊ ಹಾಗಾಗಿ ನಾನು ಏನ್ ಮಾಡ್ತೇನೆ, ಇಲ್ಲಿ ಸ್ಟಾರ್ಟಿಂಗ್ ಇಂದ 29 ಮತ್ತೆ ಈ ಕಡೆ ಬಂತಂದ್ರೆ ನಮ್ಗೆ ಏನಾಗ್ತದೆ, ಮತ್ತೆ ಟೂ ಡಿಜಿಟ್ಗೆ ಲೈನ್ ಅನ್ನ ಹಾಕಿರ್ತಾರ, ಹೌದಾ. ಸೊ ಇಲ್ಲಿ ಏನಾಗ್ತೈತಿ, ನಾನು ಫಸ್ಟ್ ಏನ್ ಮಾಡ್ತೀನಿ, ಈಗ ಒನ್ಲೆ ತಗೋಬಹುದು ನಾನು, ಬಟ್ ಇದು 5ಗೆ ಬಹಳ ಸಣ್ಣದಾಗ್ಬಿಡ್ತೈತಿ. ಹಾಗಾಗಿ ನಾನು ಏನ್ ಮಾಡ್ತೀನಿ, 2 ಅನ್ನ ಕನ್ಸಿಡರ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ಏನಾಗ್ತೈತಿ, 2 2s, ನಾನ್ ಬರೆಯುವಂತ ಸ್ಟೆಪ್ ಅನ್ನ ಕರೆಕ್ಟ್ ಆಗಿ ನೋಡ್ರಿ. 2 2s ಎಷ್ಟಾಯ್ತು, 4 ಆಯ್ತು. 5 ಮೈನಸ್ 4 ಇಸ್ 1 ಆಯ್ತು. ಓಕೆ, ಸೊ ಸೇಮ್ ಡಿವಿಷನ್ ಮೆಥಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಹೌದಾ. ಈಗ ನೆಕ್ಸ್ಟ್ ಇಷ್ಟು ಮಾಡಿದ್ವಿ, ನಾವ್ ಏನ್ ಮಾಡ್ತಿದ್ವಿ, ನೆಕ್ಸ್ಟ್ ಹಿಂಗ್ ಮಾಡ್ತಾ ಹೋಗ್ತಿದ್ವಿ. ಬಟ್ ಇಲ್ಲಿ ಏನಾಗ್ತೈತಿ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲೇ ಈ 2 ಮತ್ತೆ ಈ 2 ನಾನು ಏನ್ ಮಾಡ್ತೇನೆ, ಪ್ಲಸ್ ಮಾಡ್ತೇನೆ ಮತ್ತಿಲ್ಲಿ, ಹೌದಾ. ಸೊ ಈ ಪ್ಲಸ್ ಮಾಡಿದೆ ಅಂದ್ರೆ ನನಗೆ ಎಷ್ಟಾಯ್ತು, 2 2s 2 ಪ್ಲಸ್ 2 ಎಷ್ಟಾಯ್ತು, 4 ಆಯ್ತು, ಕರೆಕ್ಟ್. 2 ಪ್ಲಸ್ 2 ಇಸ್ 4 ಆಯ್ತು. ಇವಾಗ ನಾನು ಏನ್ ಮಾಡ್ಬೇಕು, ಒಂದೇ ಸಂಖ್ಯೆಯನ್ನ ಇಲ್ಲೇ ಬರ್ಕೋಬಾರದು, ಇದನ್ನ ಕಂಪ್ಲೀಟ್ ಹೋಲ್ ನಂಬರ್ಸ್ ಅನ್ನ ನಾನು ಇಲ್ಲೇ ಬರ್ಕೋಬೇಕು. 29 ಆಯ್ತು. ಸೊ ಟೋಟಲ್ ಎಷ್ಟಾಯ್ತು, ಇದು 129 ಆಯ್ತು. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಇಲ್ಲೊಂದ್ ಸಂಖ್ಯೆಯನ್ನ ಬರಿಬೇಕು ನಾನು. ಇದೇ ಸಂಖ್ಯೆಯನ್ನ ಇಲ್ಲಿ ಇಟ್ಟು ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಇಲ್ಲಿ ಏನಾಗ್ಬೇಕು, ಈ ಸಂಖ್ಯೆ ಬರ್ಬೇಕು, ಹೌದಾ. ಸೊ ಈಗ ನಮ್ಗೆ ಗೊತ್ತಿಲ್ಲಲ್ಲ, ನಾನು ಫಸ್ಟ್ 1 ಇಡ್ತೇನೆ, ಹೌದಾ. 1 ಅಂತ ಬರಿತೇನೆ. ಓಕೆ, ಹಂಗೆ ಇಟ್ಕೊಳ್ಳಿ ಎಕ್ಸಾಂಪಲ್. ಈಗ 1 1ಲೆ 1 1 4s 4 ಆದ್ರ ಬಹಳ ಸಣ್ಣದಾಗ್ಬಿಡ್ತು 129ಗೆ. ಓಕೆ, ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಇದು ಬೇಡ, ಹೌದಾ. ಸೊ ಈಗ ಅಗೇನ್ ನಾನು 2 ಅನ್ನ ಟ್ರೈ ಮಾಡೋಣ.
ಟೂ ಇಟ್ಟೆ, ಅಗೇನ್ ನಾನು ಇಲ್ಲಿ ಮತ್ತೆ ಟೂ ಇಟ್ಟೆ. ಓಕೆ, ಸೊ ಈ ಟೂ ದಿಂದ ಈ 42 ಅನ್ನ ಮಲ್ಟಿಪ್ಲೈ ಮಾಡೋಣ ಅಂತ. ಹಾಗಾದ್ರೆ 2 ಇಂಟು 2 4 ಆಯ್ತು, 2 4 ಎಷ್ಟಾಯ್ತು 84 ಆಯ್ತು. ಓಕೆ, ಸೊ ಇದು ಮತ್ತೆ ನಮಗೇನಾಯ್ತು ಅಗೇನ್ ಮತ್ತು ಬಹಳ ಸಣ್ಣದಾಯ್ತು. 129 ಎಲ್ಲೆ 84 ಎಲ್ಲೆ. ಓಕೆ, ಸೊ ಅಗೇನ್ ನಾನು ಏನ್ ಮಾಡ್ತೇನೆ, ಅಗೇನ್ ಇದನ್ನ ಚೇಂಜ್ ಮಾಡೋಣ, ಮತ್ತೆ 3 ಅನ್ನ ತಗೋಣ. ಇದಕ್ಕಿಂತ ಜಾಸ್ತಿ ಬಂತು ತಗೋಬಾರ್ದು, ಕಡಿಮೆ ಇದ್ರಷ್ಟೇ ತಗೋಬೇಕು, ಹೌದಾ. ಸೊ ಈಗ ನಾನು ಏನ್ ಮಾಡ್ತೇನೆ 3 ಅನ್ನ ತಗೋತೀನಿ. 3 ಮಾಡಿದಾಗ ಇಲ್ಲಿ 3 ತಗೊಂಡೆ, ರೈಟ್. ಸೊ 3 ತಗೊಂಡಾಗ ಎಷ್ಟಾಯ್ತು, 3 3 ಎಷ್ಟಾಯ್ತು 9 ಆಯ್ತು, 3 4 ಎಷ್ಟಾಯ್ತು 12 ಆಯ್ತು. ಓಕೆ, 12 ಆಯ್ತು. ಕರೆಕ್ಟ್ ಬಂತ ಈಗ. 129 ಮೈನಸ್ 129 ಎಷ್ಟಾಯ್ತು 0 0 0. ಕರೆಕ್ಟಾ. ಈ ರೀತಿ ನಾವ್ ಏನ್ ಮಾಡ್ಬೋದು ಹೇಳ್ರಿ, ಡಿವಿಷನ್ ಮೆಥಡ್ ಅನ್ನ, ಹೌದಾ, ಲಾಂಗ್ ಡಿವಿಷನ್ ಮೆಥಡ್ ಅನ್ನ ಅಪ್ಲೈ ಮಾಡ್ಬೋದು. ಓಕೆ, ಸೊ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ. ಇಲ್ಲಿ 529 ಅಂತ ಇದೆ. ಇದ್ರಲ್ಲಿ ಏನಾಗ್ತೈತಿ, ಸ್ಟಾರ್ಟಿಂಗ್ ಇಂದ 2 ಡಿಜಿಟ್ ಗೆ ಅವರು ಮಾರ್ಕ್ ಮಾಡ್ತಾ ಇರ್ತಾರೆ, ಇಲ್ಲಿ ಮೇಲೆ ಅಂಡರ್ಲೈನ್ ಮಾಡ್ತಿರ್ತಾರೆ. ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದೇ ಸಂಖ್ಯೆ ಇದೆ ಅಲ್ಲ, ಹಾಗಾಗಿ ಇದನ್ನ ಫಸ್ಟ್ ಏನ್ ಮಾಡ್ತೀನಿ ಕನ್ಸಿಡರ್ ಮಾಡ್ತೇನೆ. ಇಲ್ಲಿ 1 1 ಮಾಡ್ಬೋದು, ಬಟ್ ಇಲ್ಲಿ ಇದಕ್ಕಿಂತ ನಮ್ಗೆ ಇನ್ನೂ ಸಣ್ಣ ಸಂಖ್ಯೆ 2 2 ಮಾಡಿದ್ರೆ ಬರ್ತೈತಿ. ಸೊ 2 2 4 ಆಯ್ತು. ಓಕೆ, ಸೊ ಅಗೇನ್ ನಾನು ಏನ್ ಮಾಡ್ಬೇಕು, 2 ಮತ್ತೆ ಈ 2 ಅನ್ನ ಪ್ಲಸ್ ಮಾಡ್ಬೇಕು. 2 2 4 ಆಯ್ತು. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಈಗ ಅಗೇನ್ ಇದನ್ನ 29 ಅನ್ನು ನಾನು ಇಲ್ಲಿ ಬರ್ಕೊಂಡು ಇಲ್ಲೊಂದು ಸಂಖ್ಯೆಯನ್ನ ಬರ್ಕೋಬೇಕು, ಸ್ವಲ್ಪ ನಿಮಗೆ ಈಸಿ ಆಗ್ಲಿ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 3 ಇದ್ದಾಗ ಇಲ್ಲಿ ಏನೋ ಇಟ್ರಿ ನೀವು ಅಂದ್ರೆ ಈ ಸಂಖ್ಯೆದಿಂದನೇ ನಾನು ಇಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. 1 ಇಟ್ರೆ 1 ಅಂತ ಮಾಡ್ಬೇಕು, 2 ಇದ್ರೆ 2 ದಿಂದ ಮಲ್ಟಿಪ್ಲೈ ಮಾಡ್ಬೇಕು, 3 4 5 6 7 ನೀವ್ ಯಾವ್ದಾದ್ರು ಇಡ್ರಿ. ಬಟ್ ಇಲ್ಲಿ ಈ ಸಂಖ್ಯೆ ಈಗ 129, ನೀವ್ ಅಕಸ್ಮಾತ್ ಇಲ್ಲಿ 4 ಇಟ್ರಿ ಅಂದ್ರ 129 ಕಿಂತ ಜಾಸ್ತಿ ಬರ್ತೈತಿ, ಬಟ್ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ. ಈಗ ಡಿವಿಷನ್ ಮೆಥಡ್ ಒಳಗ್ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಯಾವ್ದೋ ಒಂದು ಮಗ್ಗಿ ಒಳಗ, ಹೌದಾ, ಸೊ ಅದನ್ನ ಆ ಮಗ್ಗಿ ಒಳಗಿತ್ತು ತಗೋತೇವೆ, ಇಲ್ಲ ಅಂದ್ರೆ ಅದಕ್ಕಿಂತ ಚಿಕ್ಕದನ್ನ ನಾವು ಕನ್ಸಿಡರ್ ಮಾಡ್ತೇವಲ್ಲ, ಸೇಮ್ ಮೆಥಡ್ ಅನ್ನ ಇಲ್ಲಿ ಅಪ್ಲೈ ಮಾಡ್ಬೇಕು. ಇದರಿಂದ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಜಾಸ್ತಿ ನಂಬರ್ ಬಂದಿತ್ತು ಅಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಬಾರ್ದು, ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನ ಕನ್ಸಿಡರ್ ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ದ ಡಿವಿಷನ್ ಮೆಥಡ್. ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡುವಂತಹ ಒಂದು ಹೊಸ ಮೆಥಡ್ ಯಾವ್ದಂದ್ರೆ ಡಿವಿಷನ್ ಮೆಥಡ್. Okay, so I hope all of you understand this division method, how to find 3-digit numbers. ಅದರದ ಸ್ಕ್ವೇರ್ ರೂಟ್ ಅನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅನ್ನುವಂತ ಈ ಒಂದು ಚಿಕ್ಕ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಇದ್ರ ನೆಕ್ಸ್ಟ್ ಪಾರ್ಟ್ ಅನ್ನ ನೋಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.